ನಮಸ್ಕಾರ. ಏನು ಇವತ್ತಿನ ದಿವಸ ರಾಜ್ಯದಲ್ಲಿ ಜನಪದ ಕಲಾವಿದರ ಮೇಲೆ ಮತ್ತು ಆರ್ಕೆಸ್ಟ್ರಾ ಕಲಾವಿದರ ಮೇಲೆ ಮತ್ತು ಆರ್ಕೆಸ್ಟ್ರಾ ಮಾಲಕರ ಮೇಲೆ ಒಂದು ಆರೋಪ ಬರ್ತಾ ಇದೆ. ಯಾಕೆ ಅಂದರೆ ಆ ಆರೋಪ ಅಶ್ಲೀಲ ಜನಪದ ಮತ್ತು ಅಶ್ಲೀಲ ನೃತ್ಯವನ್ನು ಒಂದು ಮೈಗೂಡಿಸಿಕೊಂಡು ಸಮಾಜದಲ್ಲಿ ಬೇರೆ ಬೇರೆ ಸಭೆ ಸಮಾರಂಭಗಳಲ್ಲಿ, ಜಾತ್ರೆ ಉತ್ಸವಗಳಲ್ಲಿ ಈ ಥರದ ಕಾರ್ಯಕ್ರಮ ಮಾಡ್ತಾರೆ. ಅದು ಈ ಒಂದು ಕನ್ನಡ ನಾಡಿಗೆ ಮತ್ತು ನಮ್ಮ ಕನ್ನಡ ಸಂಸ್ಕೃತಿಗೆ ಧಕ್ಕೆ ತರ್ತಕ್ಕಂಥ ಕೆಲಸ. ಇದನ್ನು ನಿಲ್ಲಿಸಬೇಕು ಅಂತಂದೇಳಿ ಪ್ರಜ್ಞಾವಂತ ಈ ಒಂದು ಕನ್ನಡ ನಾಡಿನ ಮನಸ್ಸುಗಳು ಅದನ್ನು ತಿರಸ್ಕರಿಸಿದ್ದಾವೆ. ಹಾಗಾಗಿ ಈ ನಾಡಿಗೆ, ಈ ನೆಲಕ್ಕೆ, ಜಲಕ್ಕೆ, ಈ ಭಾಷೆಗೆ ಧಕ್ಕೆ ಆಗದ ರೀತಿ ಒಳಗ ಜನಪದ ಕಲಾವಿದರು, ಆರ್ಕೆಸ್ಟ್ರಾ ಕಲಾವಿದರು ಕಾರ್ಯಕ್ರಮಗಳನ್ನ ರೂಪಿಸ್ತಕ್ಕಂಥ ಬಹುದೊಡ್ಡ ಜವಾಬ್ದಾರಿ ನಮ್ಮ ಮೇಲಿದೆ. ಹಾಗಾಗಿ ಸಮಾಜ ಅಂತಕ್ಕಂಥದ್ದು ತಾಯಿ ಇದ್ದಾಗೆ. ಆ ತಾಯಿ ನಾವು ಏನೇ ಮಾಡಿದ್ರು ಸಹಿಸ್ಕೊಂತಾಳೆ ಅಂತಕ್ಕಂಥ ಭಾವನೆ ನಮ್ಮದು ಬೇಡ. ನಾವು ಸಮಾಜಕ್ಕೆ ಒಳ್ಳೆ ಸಂದೇಶವನ್ನ ಕೊಡೋ ನಿಟ್ಟಿನಡೆಗೆ ನಾವು ನೀವೆಲ್ಲರೂ ಕಾರ್ಯಕ್ರಮ ರೂಪ ಮಾಡೋಣ. ನಮ್ಮನ್ನ ಕಾರ್ಯಕ್ರಮಕ್ಕೆ ಕರೆಸ್ತಕ್ಕಂಥ ಏನು ಆ ಸಂಘಟಕರಿದ್ದಾರೆ, ಅವರು ಕೂಡ ಬಹುದೊಡ್ಡ ಜವಾಬ್ದಾರಿ ಅವ್ರ ಮೇಲೆ ಇದೆ. ಕನ್ನಡ ನೆಲ, ಜಲ, ಭಾಷೆ, ಸಂಸ್ಕೃತಿ ಉಳಿಬೇಕು ಅಂತಕ್ಕಂಥದ್ದು ಅವ್ರಿಗೂ ಕೂಡ ಆ ಒಂದು ತಿಳುವಳಿಕೆ, ಪ್ರಜ್ಞೆ ಇದ್ದು ನಮ್ಮನ್ನ ಕರೆಸಬೇಕು. ಆ ಒಳ್ಳೆ ಸಭೆ ಸಮಾರಂಭಗಳಲ್ಲಿ ನಮ್ಮನ್ನೆಲ್ಲ ಬಳಸ್ಕೋಬೇಕು. ಹಾಗೇನೆ ಆ ಒಳ್ಳೆ ಆ ಸಂಸ್ಕೃತಿ ಬದ್ಧವಾಗಿರ್ತಕ್ಕಂಥ ಕಾರ್ಯಕ್ರಮಗಳನ್ನು ನಾವು ಮಾಡಿ ಈ ಒಂದು ನಾಡಿಗೆ ಹೆಸರು ತರ್ತಕ್ಕಂಥ ಕಲಾವಿದರು ನಾವು ಆಗ್ತೀವಿ ಅಂತಕ್ಕಂಥ ಮಾತನ್ನು ಹೇಳ್ತಾ, ಯಾವುದೇ ರೀತಿಯಿಂದ ಇವತ್ತಿನಿಂದ ನಾವು ಪುಟ್ಟರಾಜ ಅಜ್ಜವ್ರ ಮೇಲೆ ಪ್ರಮಾಣ ಮಾಡಿ ಸಾಕ್ಷೀಕರಿಸಿ ನಾವು ಅಶ್ಲೀಲ ಜನಪದ ಮತ್ತು ಅಶ್ಲೀಲ ನೃತ್ಯಗಳನ್ನ ಯಾವುದೇ ಕಾರ್ಯಕ್ರಮದಲ್ಲಿ ಪ್ರದರ್ಶಿಸೋದಿಲ್ಲ ಅಂತಕ್ಕಂಥ ಮಾತನ್ನ ಪ್ರಜ್ಞಾಪೂರ್ವಕವಾಗಿ ಪ್ರಮಾಣ ಮಾಡೋದ್ರ ಜೊತೆಗೆ ನಮ್ಮೆಲ್ಲ ಕಲಾವಿದರನ್ನ ಒಂದುಗೂಡಿಸಿ ಒಳ್ಳೆ ಕನ್ನಡದ ಸಂಸ್ಕೃತಿಯನ್ನ ನಾವು ಈ ರಾಜ್ಯದಲ್ಲಿ, ನಾಡಿನಲ್ಲಿ ಬಿತ್ತುತ್ತೀವಿ ಅಂತಕ್ಕಂಥ ಮಾತನ್ನ ಈ ಮೂಲಕ ಹೇಳಿಕೆ ವ್ಯಕ್ತಪಡಿಸ್ತಾ ಇದ್ದೇನೆ. ಜನಪದ ಕಲಾವಿದರಾಗಿರ್ತಕ್ಕಂಥ ಬಸವರಾಜ ಹಿರಣ್ಣವರ್, ಗದಗ ಜಿಲ್ಲೆ. ನಾನು ಗದಗ ಜೂನಿಯರ್ ರವಿಚಂದ್ರನ್ ಬಿಡಗಿರಿ ಮಲ್ಲ ಅಂತ. ಇವತ್ತು ರಾಜ್ಯಾದ್ಯಂತ ನಾನು ಈ ಕಲಾಕ್ಷೇತ್ರದಲ್ಲಿ ನಾನು ಹೋಗ್ತಾ ಇದ್ದೀನಿ. ಯಾಕಂದರೆ ಇವತ್ತು ಉತ್ತರ ಕರ್ನಾಟಕಕ್ಕೆ ಒಂದು ಕೆಟ್ಟ ಹೆಸರು ಬರ್ತಾ ಇದೆ. ಅದು ಏನಪ್ಪ ಅಂತಂದರೆ ಅಶ್ಲೀಲ ಜಾನಪದಗಳು, ಅಶ್ಲೀಲವಾದ ನೃತ್ಯಗಳು, ಈ ಎಲ್ಲ ಬ್ಯಾನ್ ಮಾಡಬೇಕು ಅಂತೀಗ ಇಡೀ ಕರ್ನಾಟಕದಲ್ಲಿ ಹೋರಾಟ ನಡೀತಾ ಇದೆ. ಅದರ ಜೊತೆಗೆ ನಾವು ಇಲ್ಲಿ ಕೈ ಜೋಡಿಸ್ತಾ ಇದ್ದೇವೆ. ಮತ್ತು ಕೊಪ್ಪಳದಿಂದ ಬಂದಂಥ ನಮ್ಮ ಬಾಂಧವರು ಕೂಡ ಬಂದಿದ್ದಾರೆ, ಅವರು ಕೂಡ ಕೈ ಜೋಡಿಸ್ತಾ ಇದ್ದಾರೆ. ಅದರ ಜೊತೆಗೆ ಗದಗ ಜಿಲ್ಲೆಯಲ್ಲಿ ಇದ್ದಂಥ ಎಲ್ಲ ಕಲಾವಿದರು ಸೇರಿ ನಾವು ಈ ಎಲ್ಲ ಅಶ್ಲೀಲ ಪದಗಳು ಮತ್ತು ಅಶ್ಲೀಲ ಡ್ಯಾನ್ಸ್ಗಳನ್ನು ಹೋಗಲಾಡಿಸ್ಬೇಕು, ಸ್ವಚ್ಛವಾದ ಶುದ್ಧವಾದ ಕಲೆಯನ್ನು ಉಳಿಬೇಕು ಅಂತ ನಾವು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ಬೇಕು ಅಂತ ಈ ಕಾರ್ಯಕ್ರಮ ಹಮ್ಮಿಕೊಂಡಿದೆ. ಇವತ್ತಿಂದ ನೀವು ಗದಗ ಜಿಲ್ಲೆಯಲ್ಲಿ ಇಷ್ಟೇ ಕಲಾವಿದರು ಕೂಡ ಅಷ್ಟೇನಾ ಅಥವಾ ಇನ್ನು ಉಳಿದರು ಕಲಾವಿದರು ಇದನ್ನ ಅಶ್ಲೀಲ ಪದಗಳನ್ನ ಏನ್ ಹೇಳಕ್ ಇಷ್ಟಪಡ್ತೀರಿ ಅದ್ರ ಬಗ್ಗೆ? ಈ ಎಲ್ಲಾ ಕಲಾವಿದರು ಕೂಡ ಒಪ್ಕೊಂಡಿದ್ದಾರೆ, ಇದು ಸಾಹಿತಿಗಳು ಕೂಡ ಒಪ್ಕೊಂಡಿದ್ದಾರೆ. ನಾವು ಅಶ್ಲೀಲಗಳನ್ನ ತೆಗೆದಾಕಿ ನಾವು ಸ್ವಚ್ಛವಾದ ಶುದ್ಧವಾದ ಕಲೆಯನ್ನು ತರಬೇಕು ಅಂತ ಒಪ್ಕೊಂಡಿದ್ದಾರೆ, ಎಲ್ಲರೂ ಒಪ್ಕೊಂಡಿದ್ದಾರೆ. ಅದರ ಮೂಲಕ ಅವ್ರನ್ನು ಕರ್ಕೊಂಡು ನಾವು ಈ ಕಾರ್ಯಕ್ರಮ ಯಶಸ್ವಿ ಮಾಡ್ತೀವಿ. ಹಾಗೆ ಇದ್ರ ಬಗ್ಗೆ ಏನೋ ಒಂದು ಜನರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಿ? ಯಾಕಂದ್ರೆ ಈ ಒಂದು ಕಾರ್ಯಕ್ರಮ ನಡಿಬೇಕಾದ್ರೆ ಜನರು ಇದನ್ನ ಇದೇ ತರ ಬೇಕು ನಮ್ಮ ಕಾರ್ಯಕ್ರಮ ಅಂತಂದೇಳಿ ಕರೆಸ್ತಾ ಇರ್ತಾರೆ ಆರ್ಕೆಸ್ಟ್ರಾ ಅವ್ರನ್ನ. ಆ ಜನರಿಗೆ ಏನನ್ನ ಒಂದು ಮೆಸೇಜ್ ಕೊಡಕ್ಕೆ ಇಷ್ಟಪಡ್ತೀರಿ ನೀವು ಕಲಾವಿದರ ಸಂಘದ ವತಿಯಿಂದ? ಈಗ ನಾವು ಜನರಿಗೆ ಏನ್ ಹೇಳಕ್ ಇಷ್ಟಪಡ್ತೀವಿ ಅಂತಂದ್ರೆ, ನೋಡ್ರಿ, ನಮ್ಮ ಸೋದರಿ ಕೂತಿರ್ತಾರ, ಸೋದರನು ಕೂತಿರ್ತಾರ, ಅಕ್ಕ ತಂಗಿಯರು, ಅಣ್ಣ ತಮ್ಮಂದಿರು ಎಲ್ಲರೂ ಕೂತ್ಕೊಂಡು ನೋಡ್ತಕ್ಕಂಥ ಒಂದು ರಸಮಂಜರಿ ಕಾರ್ಯಕ್ರಮ ಆಗಿರ್ಬೇಕು. ಅಂತ ಕಾರ್ಯಕ್ರಮವನ್ನ ಎಲ್ಲರೂ ಕುಂತು ನೋಡಿ ಸಂತೋಷ ಕೊಡ್ಬೇಕು ಅನ್ನೋದು ಆ ಸಂದೇಶವನ್ನು ನಾವು ಕೊಡ್ಬೇಕು ಅಂತ ಅನ್ಕೊಂಡಿದ್ದೀವಿ. ಈ ಮುಂದಿನ ದಿನಗಳಲ್ಲಿ ಯಾವ ತರ ನೀವು ಹೋರಾಟ ಮಾಡ್ಬೇಕಂತಂದು ವಿಚಾರ ಮಾಡಿರಿ? ಇವತ್ತು ಉತ್ತರ ಕರ್ನಾಟಕದಾದ್ಯಂತ ಇದು ರಭಸವಾಗಿ ಹೋರಾಟ ನಡೀತಾ ಇದೆ. ಅದ್ರ ಜೊತೆಗೆ ಎಲ್ಲ ಸೋದರ ಬಾಂಧವತ್ವ ಹೊಂದುವಂತ ಜಿಲ್ಲೆಗಳು ಕೂಡ ಬರ್ತಾ ಇದೆ, ಅಕ್ಕಪಕ್ಕ ಜಿಲ್ಲೆಯವರು ಕೂಡ ಬರ್ತಾ ಇದ್ದಾರೆ. ಅವ್ರದ್ದೇನಾದ್ರೂ ಹೋರಾಟಗಳಿದ್ರೆ ನಾವು ಹೋಗ್ತೀವಿ, ಅವ್ರಿಗೆ ನಾವು ಬಂದು ಒಟ್ಟಿಗೆ ಕೂಡಿ ಉತ್ತರ ಕರ್ನಾಟಕದಾದ್ಯಂತ ಎಲ್ಲರೂ ಸೇರಿ ಇವತ್ತು ಸ್ವಾಮೀಜಿಯವರು ಏನಿರ್ತಾರಲ್ಲ ಜಿಲ್ಲೆಯಲ್ಲಿ ಅವ್ರನ್ನ ಕರ್ಕೊಂಡು ಹೋರಾಟ ಮಾಡಿ ಇವತ್ತು ರಾಜ್ಯ ಮಟ್ಟದಲ್ಲಿ ಇವತ್ತೇನು ನಮ್ಮ ವಿಧಾನಸೌಧಕ್ಕೆ ಮುಟ್ಟಬೇಕು ನಮ್ಮ ಕೂಗು ಅಂತ ನಾವು ಅನ್ಕೊಂಡು ಇವತ್ತ ಜಿಲ್ಲಾ ಮಟ್ಟದಲ್ಲಿ ನಾವು ಹೋರಾಟ ಮಾಡಿ ಇವತ್ತ ನಾವು ಜಿಲ್ಲಾಧಿಕಾರಿಗೆ ಮನವಿ ಮಾಡ್ತಾ ಇದ್ದೀವಿ. ಆ ಮೂಲಕ ನಾವು ರಾಜ್ಯ ಮಟ್ಟಕ್ಕೆ ಕೂಗನ್ನು ಹೋಗ್ತಾ ಇದೆ. ಈ ಇನ್ನೂ ಹಲವಾರು ಜನಗಳು ಇದೆ, ಎಲ್ಲ ಸಂಘಟಕರು ಕೂಡಿ ಇನ್ನೊಮ್ಮೆ ತೀರ್ಮಾನ ಕೂಡಿ ನಿಮ್ನೆಲ್ಲರನ್ನು ಕರ್ಕೊಂಡು ಮಾಧ್ಯಮದವ್ರನ್ನ ಕರ್ಕೊಂಡು ನಾವು ಮಾಡಬೇಕಾಗಿದೆ. ಅವ್ರದ್ದು ಬಹಳ ಅವಶ್ಯಕತೆವಾಗಿದೆ. ಅದಕ್ಕಾಗಿ ನಮ್ಮ ಸಹಕಾರ ನಮ್ಗೆ ಇರಲಿ ಅಂತ ನಾವು ಕೇಳ್ಕೊಂತಾ ಇದ್ದೀವಿ. ನಮಸ್ಕಾರ, ನನ್ನ ಹೆಸರು ರೇಖಾ ಅಂತೇಳಿ ಗದಗ ಜಿಲ್ಲೆಯಿಂದ. ಅಶ್ಲೀಲೆ ಜಾನಪದ, ಅಶ್ಲೀಲೆ ಸಾಹಿತ್ಯಗಳನ್ನ
ನಿಷೇಧ ಕುರಿತು ಇವತ್ತೊಂದು ನಾವು ಚರ್ಚಾಕೂಟ ಮಾಡಿದ್ವಿ. ಈ ಚರ್ಚಾಕೂಟದಲ್ಲಿ ಎಲ್ಲರೂ ಭಾಗವಹಿಸಿದ್ರು. ಅವರು ಕೂಡ ನಾವು ಇದಕ್ಕ ಸಪೋರ್ಟ್ ಮಾಡ್ತೀವಿ ಅಂತಂದ್ ಹೇಳಿ ಎಲ್ರು ಕುಷ್ಟಗಿ ಇಲ್ಲಿಂದ ನಮ್ ದುರ್ಗಪ್ಪ ಸರ್ ಬಂದ್ರು, ಎಲ್ಲರೂ ಸಪೋರ್ಟ್ ಮಾಡ್ಯಾರ. ಅದ್ರ ಅಶ್ಲೀಲ ಜಾನಪದ ಅಶ್ಲೀಲ ಸಾಹಿತ್ಯಗಳು ಇನ್ಮ್ಯಾಗಿಂದ ನಿಷೇಧ ಆಕ್ಕವಂತ ನಾನು ಭಾವಿಸ್ತೀನಿ. ಇನ್ ಮುಂದೆ ನಾವು ಕೂಡ ಹಾಡಲ್ಲ, ಯಾರು ಹಾಡ್ಬೇಡ್ರಿ ಅಂತ ನಾನು ಹೇಳ್ತೀನಿ. ಥ್ಯಾಂಕ್ ಯು. ನನ್ನ ಹೆಸರು ರೇಖಾ ಅಂತ ಹೇಳ್ರಿ.